ನಿಜವಾದಂಥ ಒಂದು ಪ್ರೊಡಕ್ಷನ್ ಕಾಸ್ಟ್ ಅದು ಸುಮಾರು 1500 ರೂಪಾಯಿ, ಒಂದು ಬ್ಯಾಗಿಗೆ 1500 ರೂಪಾಯಿ. ಆದರೆ ಹಿಂದಿಂದ ನಡೆದು ಬಂದಂಥ ಪದ್ಧತಿ ಏನು ಅಂತ ಹೇಳಿದರೆ, ರೈತರಿಗೆ ಸಹಕಾರಕ್ಕೋಸ್ಕರ ನಾವು ಸಬ್ಸಿಡಿ ಕೊಡ್ತಾನೇ ಇದ್ದೇವೆ. ನಾನು ಮಂತ್ರಿ ಆಗಿದ್ದಂಥ ಸಂದರ್ಭಗಳಲ್ಲಿ, ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು 65,000 ಕೋಟಿ ರೂಪಾಯಿ ನಾವು ಸಬ್ಸಿಡಿ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಸುಮಾರು 225 ಲಕ್ಷ ಕೋಟಿ ರೂಪಾಯಿಗಳನ್ನು 2.25 ಲಕ್ಷ ಕೋಟಿ ರೂಪಾಯಿಗಳನ್ನು 2.25 ಲಕ್ಷ ಕೋಟಿ ರೂಪಾಯಿಗಳನ್ನು ಸಬ್ಸಿಡಿ ಕೊಡ್ತದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳು ಕಳೆದ 10 ವರ್ಷದಲ್ಲಿ ಸುಮಾರು ಹತ್ರ 6 ಪಟ್ಟು ಜಾಸ್ತಿ ಆಗಿದೆ, ರಾ ಮೆಟೀರಿಯಲ್ಸ್ ಬಾಕಿದ್ದೆಲ್ಲ. ಆದರೂ ಕೂಡ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು ಬಂದ ಮೇಲೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಆ ರೇಟು ನಿಮಗೆ ರೈತನಿಗೆ ಸಪ್ಲೈ ಮಾಡುವಂಥ ರೇಟಲ್ಲಿ ವ್ಯತ್ಯಾಸ ಆಗಲಿಲ್ಲ. ಇವತ್ತು ಕೂಡ ನಾವು 250.5 ರೂಪಾಯಿಗೆ ನಾವು, ಅಂದರೆ 250 ರೂಪಾಯಿ, 55 ರೂಪಾಯಿ 50 ಪೈಸೆಗೆ ನಾವು ಒಂದು ಬ್ಯಾಗ್ ಇದನ್ನು ಕೊಡುವಂಥದ್ದು ಕೊಡ್ತಾ ಇದ್ದೀವಿ. 1500 ಖರ್ಚು. ನಿಜ, ನಾವು ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ಅಂತ ಹೇಳಿದರೆ, ಕೇಂದ್ರದ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷಕ್ಕೆ ಮುಂಚಿತವಾಗಿ ಎಲ್ಲ ನಮ್ಮ ಅಗ್ರಿಕಲ್ಚರ್ ಸೆಕ್ರೆಟರಿಗಳನ್ನು ಮೀಟಿಂಗ್ ಕರೀತದೆ. ಬರುವ ವರ್ಷ ನಿಮ್ಮ ರಾಜ್ಯಕ್ಕೆ ಬೇಕಾದಂಥ ಎಷ್ಟು ಫರ್ಟಿಲೈಸರ್ಸ್ ಬೇಕು, DAP ಎಷ್ಟು ಬೇಕು, ಯೂರಿಯಾ ಎಷ್ಟು ಬೇಕು, ಫಾಸ್ಫೇಟ್ ಎಷ್ಟು ಬೇಕು ಅಂತ ಹೇಳುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ ಆಧಾರದಲ್ಲಿ ಇಂಪೋರ್ಟು ಬಾಕಿದ್ದನ್ನು ವೇರಿಯೇಷನ್ಸು ಮತ್ತು ಇವತ್ತು ಜಾಸ್ತಿ ಪ್ರೊಡಕ್ಷನ್ ಆಗುವಂಥದ್ದು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ನೋಡಿ, ಕರ್ನಾಟಕಕ್ಕೆ ಕಳೆದ 24-25ರಲ್ಲಿ 17,23,490 ಮೆಟ್ರಿಕ್ ಟನ್ ಯೂರಿಯಾ ನಾವು ಸಪ್ಲೈ ಮಾಡಿದ್ದೀವಿ ಕಳೆದ ವರ್ಷ. ಅದನ್ನು ಏನು ಮಾಡ್ತೀವಿ, ನಿಮ್ಮ 2 ಬೆಳೆಗಳಿಗೆ, ಬೇರೆ ಬೇರೆ ಬೆಳೆಗಳಿಗೆ ಡಿವೈಡ್ ಮಾಡಿ ನಾವು ಮಾಡ್ತೀವಿ. ಈ ವರ್ಷ ಕರ್ನಾಟಕ ರಾಜ್ಯ ನಮ್ಮ ಖಾರಿಫ್ ಬೆಳೆಗೆ 6,80,655 ಮೆಟ್ರಿಕ್ ಟನ್ ಡಿಮ್ಯಾಂಡ್ ಇಟ್ಟಿದೆ. ನಾವು ಈಗಾಗಲೇ 5,16,959 ಮೆಟ್ರಿಕ್ ಟನ್ ಸಪ್ಲೈ ಮಾಡಿದ್ದೀವಿ. ಇನ್ನು ಸ್ವಲ್ಪ ಸಪ್ಲೈ ಮಾಡಲಿಕ್ಕಿದೆ. ಇದರ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ನಾನು ಇವತ್ತು ಹೇಳ್ತಾ ಇರುವಂಥದ್ದು, ಈ ಯೂರಿಯಾ ಪ್ರೊಡಕ್ಷನ್ ಇವತ್ತು ಶಾರ್ಟೇಜ್ ಅಂತ ಬರ್ತಾ ಇರುವಂಥದ್ದು ಯೂರಿಯಾ. DAP ಇದ್ದು ಕೂಡ ಬರ್ತದೆ, ಇನ್ನು ಸ್ವಲ್ಪ ದಿನ ಆದಮೇಲೆ DAP ಕೂಡ ಬರ್ತದೆ. ಈ ಪ್ರೊಡಕ್ಷನ್ಗೆ ಈಕ್ವಲೈಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೇಂದ್ರ ಸರ್ಕಾರ 2 ಯೋಜನೆಗಳನ್ನು ಹಾಕ್ಕೊಂಡಿತ್ತು. ಒಂದು, ಈ ದೇಶದಲ್ಲಿ ನ್ಯಾನೋ ಫರ್ಟಿಲೈಸರ್ಸನ್ನು ಪ್ರೊಡಕ್ಷನ್ ಮಾಡಬೇಕು. ಇನ್ನೊಂದು, ಆರ್ಗ್ಯಾನಿಕ್ ನಮ್ಮ ಇದನ್ನು ಕೆಮಿಕಲ್ ಫರ್ಟಿಲೈಸರಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ಗೆ ಹೆಚ್ಚಾಗಿ ಶಿಫ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ 2 ಭಾರಿ ದೊಡ್ಡ ಪ್ರೋಗ್ರಾಮ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಕೊಂಡಿತ್ತು. ಈಗ ಆರ್ಗ್ಯಾನಿಕ್ಕಿಗೆ ಎಷ್ಟು ಕನ್ವರ್ಟ್ ಆಗಿದೆ, ಏನಾಗಿದೆ ಅಂತ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದು ಭಾರಿ ಇದೆ. ಆದರೆ ನ್ಯಾನೋ ಫರ್ಟಿಲೈಸರ್ಸ್ ಸಿಕ್ಕಾಬಟ್ಟೆ ಪ್ರೊಡ್ಯೂಸ್ ಆಗ್ತಾಯಿದೆ ಈ ದೇಶದಲ್ಲಿ. ನಾನು ಮಿನಿಸ್ಟರ್ ಆಗಿರುವಾಗಲೇ ದಕ್ಷಿಣ ಭಾರತಕ್ಕೆ ಎಲ್ಲ ಅಲ್ಲಿಂದ ಬರುವಂಥ ಟ್ರಾನ್ಸ್ಪೋರ್ಟ್ ಎಲ್ಲ ಖರ್ಚು ಜಾಸ್ತಿ ಆಗ್ತದೆ ಅಂಥೇಳಿ ಇಫ್ಕೋದವರಲ್ಲಿ ಹೇಳಿದ ಕಾರಣ ಬ್ಯಾಂಗ್ಳೂರಿನಲ್ಲೇ ಒಂದು ಇಫ್ಕೋ ಫ್ಯಾಕ್ಟ್ರಿ ಓಪನ್ ಆಗಿದೆ, ಪ್ರೊಡಕ್ಷನ್ ಆಗಿದೆ. ಕಳೆದ ಸರಿ ಸುಮಾರು ಅವರು ಹತ್ರ 1.5 ಕೋಟಿ ಬಾಟ್ಲ್ಗಳನ್ನು ತಯಾರು ಮಾಡಿದ್ದಾರೆ. ಒಂದು ಬಾಟ್ಲು ಅಂದರೆ ಸುಮಾರು ಒಂದು ಬ್ಯಾಗ್ 50 kgದ್ದು, ಅಂದರೆ 45 kg 50 kgಗಳ ಬ್ಯಾಗ್ಗಳಿವೆ ಇದೆ. ಆ ಬ್ಯಾಗಿನಷ್ಟೇ ಅದರದ್ದು ಇದಾಗುತ್ತೆ. 255 ರೂಪಾಯಿ ಯಾವುದಕ್ಕೆ, ನಿಮ್ಮ ಯೂರಿಯಾಕ್ಕೆ, ಒಂದು ಬ್ಯಾಗ್ ಯೂರಿಯಾಕ್ಕೆ. 225 ರೂಪಾಯಿ ನಿಮ್ಮ ನ್ಯಾನೋ ಫರ್ಟಿಲೈಸರ್. ಇದೆ ನಾನು ಈಗ ಅವರಲ್ಲಿ ನಾನು ಕೇಳಿದೆ ಅಕೌಂಟ್ ಎಷ್ಟಾಗಿದೆ ಅಂತ ಹೇಳಿದಕ್ಕೆ ಅವರೇ ಕಳಿಸ್ಕೊಟ್ಟಿರೋದು, ನಿಮಗೆ ತೋರಿಸ್ಲಿಕ್ಕೆ ಬೇಕು. ಲಿಕ್ವಿಡ್ ಇದು ಒಂದು ಚೀಲ ಯೂರಿಯಾ ಹಾಕುವಲ್ಲಿ ಇದು ಒಂದು ಇದಾಗುತ್ತೆ. ಇದು ಸ್ಪ್ರೇ ಮಾಡೋದು. ಇದರಿಂದ ಇನ್ನೊಂದು ಬೆನಿಫಿಟ್ ಏನಿದೆ ಅಂತ ಹೇಳಿದರೆ, ಈ ಬೆನಿಫಿಟ್ಟು ಈ ನಿಮ್ಮ ಪೆಸ್ಟಿಸೈಡ್ಸ್ ಬಾಕಿದ್ದನ್ನು ಕೂಡ ಕ್ಯೂರ್ ಮಾಡುವಂಥದ್ದು ಆಗುತ್ತೆ. ಮತ್ತು ಎಲೆಗಳ ಮುಖಾಂತರ ಲೇಟೆಸ್ಟ್ ಮುಖಾಂತರ ಆಗುವಂಥದ್ದು. ಈಗ ಇಡೀ ದೇಶದಲ್ಲಿ ಸುಮಾರು 4 ಕೋಟಿ ಬಾಟ್ಲ್ಗಳಷ್ಟು ಇದರ ಪ್ರೊಡಕ್ಷನ್ ಆಗ್ತಾಯಿದೆ. ಕರ್ನಾಟಕಕ್ಕೆ ಕಳೆದ ಸಾರಿ ನಿಮ್ಮ
ಇಫ್ಕೋದವರು ಸುಮಾರು ಸುಮಾರು ಒಂದು 50,000 ಬಾಟಲ್ನಷ್ಟು ಸಪ್ಲೈ ಮಾಡಿದ್ದಾರೆ, ಅದನ್ನು ಉಪಯೋಗ ಮಾಡ್ತಾರೆ. ಆದರೆ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಇದು ಗೊತ್ತಿರಲಿ. ಜನರಿಗೆ ನಿಮ್ಮ ಯೂರಿಯಾ, ಹಿಂದಿನಿಂದ ಸಿಗ್ತಾ ಇರುವಂಥ ಯೂರಿಯಾ ಸಣ್ಣ ಸಣ್ಣ ಇದಾಗಿದ್ದು ಆ ಚೀಲದಲ್ಲಿರುವಂಥ ಯೂರಿಯಾ ಅದು ಇದರಷ್ಟೇ ಪವರ್ಫುಲ್ ಹೌದಾ ಅಲ್ವಾ, ಇದು ಅದರಷ್ಟೇ ಪವರ್ಫುಲ್ ಹೌದಾ ಅಲ್ವಾ ಅಂತ ಹೇಳುವಂಥ ಒಂದು ಸಂಶಯಗಳವರಿಗೆ ಬಂದಿರುವಂಥದ್ದು. ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಸ್ವಲ್ಪ ಹಿಂದೇಟು ನೋಡ್ತಾ ಇರುವಂಥದ್ದನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಲ್ಲಿರುವಂಥ 2 ಇಂಪಾರ್ಟೆಂಟ್ ಇಶ್ಯೂಗಳು ಏನು ಅಂತ ಹೇಳಿದರೆ, ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿಯಿಂದ ರಾಜ್ಯ ಸರ್ಕಾರ ನುಣುಚಿಕೊಳ್ಬಾರ್ದು. ಇವತ್ತು ಬರೀ ಪತ್ರ ಬರೆಯೋದ್ರಲ್ಲಿ ಆಗೋದಿಲ್ಲ. ನಾನು ಸ್ವತಃ ಮಿನಿಸ್ಟರ್ ಆಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸ್ಕ್ಯಾರ್ಸಿಟಿ ಬಿದ್ದಾಗ ಎಲ್ಲಿ ಮಳೆ ಇಲ್ವೋ ಅಲ್ಲಿಂದ ಇಲ್ಲಿಗೆ ಡೈವರ್ಟ್ ಮಾಡ್ತೀವಿ, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು, ನಮ್ಮ ಸೆಕ್ರೆಟರಿ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು. ರಾಜ್ಯ ಸರ್ಕಾರ ಎಲ್ಲಿ ಮಳೆ ಬಿದ್ದು ಒಳ್ಳೊಳ್ಳೆ ಇದಾಗುತ್ತೋ ಅಲ್ಲಿಗೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಯಾರು ಹಿಂದೆ ಮುಂದೆ ನೋಡೋದಿಲ್ಲ. ಸುಮಾರು ಕರ್ನಾಟಕದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಸುಮಾರು 1.5 ಲಕ್ಷ ಹೆಕ್ಟೇರ್ನಷ್ಟು ಅಡಿಷನಲ್ ಹಿಂದಿಗಿಂತ ಜಾಸ್ತಿ ಈ ಸಾರಿ ಕಲ್ಟಿವೇಷನ್ಸ್ ಇದೆ. ರಾಜ್ಯ ಸರ್ಕಾರದ 3 ಜವಾಬ್ದಾರಿಗಳ ಬಗ್ಗೆ ಮಾತ್ರ ನಾನು ಹೇಳ್ತೇನೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ ನಾನು ನುಣುಚಿಕೊಳ್ಳಲ್ಲ. ರಾಜ್ಯ ಸರ್ಕಾರದ ಏನು ಜವಾಬ್ದಾರಿ ಇದೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ಡಿಮಾಂಡ್ ಪ್ಲೇಸ್ ಮಾಡಬೇಕು ಕೇಂದ್ರದ ಮುಂದೆ. ಮುಖ್ಯಮಂತ್ರಿಗಳು ಪತ್ರ ರಿಲೀಸ್ ಮಾಡಿ ಇಲ್ಲಿ ಕೂತ್ಕೊಂಡು ನಾನು ಪತ್ರ ಕಳಿಸಿದ್ದೇನೆ ಅಂತ ಹೇಳಿದರೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲೇ ಹಲವಾರು ಕಡೆಗಳಲ್ಲಿ ಇವತ್ತು ಮಳೆ ಬೀಳಲಿಲ್ಲ. ಕೋಸ್ಟಲ್ ಬೆಲ್ಟು ಈ ಭಾಗದಲ್ಲಿ ಸ್ವಲ್ಪ ನಮ್ಮ ಚಿಕ್ಕಬಳ್ಳಾಪುರ ಈ ಭಾಗದವರೆಗೆ ಬಿದ್ದಿದೆ, ಕೆಲವು ಭಾಗ ಇನ್ನೂ ಬಿದ್ದಿಲ್ಲ. ಅಲ್ಲಿಂದ ಇಲ್ಲಿಗೆ ಡೈವರ್ಟ್ ಮಾಡ್ಬೋದು. ಎರಡನೇದಾಗಿ ಭಾರಿ ದೊಡ್ಡ ರೀತಿಯಲ್ಲಿ ಈಗ ಸಪ್ಲೈ ಆದಂಥ ಸುಮಾರು 5,16,959 ಮೆಟ್ರಿಕ್ ಟನ್ ಇದು ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿದೆ ಅಂತ ಹೇಳುವಂಥದ್ದು ತುಂಬ ಗೊತ್ತಾಗ್ತದೆ. ನಾನು ಮಂತ್ರಿಯಾಗಿದ್ದೆ, ನಮ್ಮ ಹಿಂದಿನ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದ್ದರು, ನಮ್ಮ ಕೌರವ ಯಾರು BC ಪಾಟೀಲ್. ಆ ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚು ಸ್ಕ್ಯಾರ್ಸಿಟಿ ಇತ್ತು. ನಾವು ಇಡೀ ರಾಜ್ಯದಲ್ಲಿ ರಾಜ್ಯದ ಜವಾಬ್ದಾರಿ ಇದೆ, ನಮ್ಮದು ಕೇಂದ್ರದಿಂದ ಇಲ್ಲಿ ಸಪ್ಲೈ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ. ಇಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕು ಅಂತ ಸಪ್ಲೈ ಮಾಡುವಂಥ ರಾಜ್ಯದ ಜವಾಬ್ದಾರಿ. ಇಲ್ಲಿ ನಿಮ್ಮ ಕದ್ದು ಮಾರಾಟ ಮಾಡುವವರನ್ನು ಹಿಡಿಯುವಂಥದ್ದು ಇರ್ಬೋದು, ಅಥವಾ ರೇಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಬ್ಲ್ಯಾಕಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ರಾಜ್ಯ ಮಾಡಬೇಕು. ನಾನು 56 ಬೇರೆ ಬೇರೆ ಶಾಪ್ಗಳು ಮತ್ತೊಂದನ್ನು ಲೈಸೆನ್ಸನ್ನು ರದ್ದು ಮಾಡಿದ್ದೇವೆ. ಒಂದೇ ತಿಂಗಳಲ್ಲಿ ಮತ್ತೆ ನಾರ್ಮಲ್ಗೆ ಬಂತು. ಇವತ್ತು ಭಾರಿ ದೊಡ್ಡ ವ್ಯತ್ಯಾಸಗಳಿಲ್ಲ. ಪ್ರಾಯಶಃ ಈ 10-15 ದಿವಸದೊಳಗೆ ಬಾಕಿ ಎಲ್ಲ ಯೂರಿಯಾಗಳು ಸಪ್ಲೈ ಆಗ್ತದೆ. ಇವತ್ತು ಇಲ್ಲಿ ನೋಡಿದರೆ, ಆ ಕ್ಯೂ ನೋಡಿದರೆ ರಾಜ್ಯ ಸರ್ಕಾರದ ಡಿಸ್ಟ್ರಿಬ್ಯೂಷನ್ನ ವಿಫಲತೆಯೇ ಇವತ್ತಿನ ಈ ಒಂದು ರೈತರ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಡಿಸ್ಟ್ರಿಬ್ಯೂಷನ್ ಸರಿಯಾಗಿದ್ದರೆ ಕಿಲೋಗಟ್ಟಲೆ ಕ್ಯೂ ನಿಲ್ಲುವಂಥ ಅವಶ್ಯಕತೆಗಳಿಲ್ಲ. ಏನೂ ಸಪ್ಲೈ ಆಗಿದ್ರೆ ಇರ್ಬೋದಿತ್ತು. ಈಗ 5,16,900 ಇದು ಅಧಿಕೃತ ಕರ್ನಾಟಕ ರಾಜ್ಯದ ಅಂಕಿಅಂಶಗಳು ನಾನೀಗ ಹೇಳ್ತಾ ಇರುವಂಥದ್ದು. ಇನ್ನು ಕೇವಲ ಹತ್ರ 1.5 ಲಕ್ಷ ಮೆಟ್ರಿಕ್ ಟನ್ ಅದು ಈ ತಿಂಗಳಲ್ಲಿ ಬಂದರೆ ಅಲ್ಲಿಗೆ ಸರಿಯಾಗುತ್ತೆ. ನಾನು ಕೇಂದ್ರವನ್ನು ಅರ್ಜಿ ಮಾಡ್ತಾ ಇದ್ದೇನೆ, ಬೇರೆ ಕಡೆ ಎಲ್ಲೆಲ್ಲ ಸ್ವಲ್ಪ ಇನ್ನೂ ಮಳೆ ಬೀಳದ ಜಾಗದ್ದನ್ನು ಇಲ್ಲಿಗೆ ಕಳಿಸುವಂಥದ್ದನ್ನು ಕರ್ನಾಟಕಕ್ಕೆ ಕಳಿಸ್ಬೇಕು ಅಂತ ಆಗ್ರಹ ಮಾಡ್ತೇನೆ. ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ರಾಜ್ಯ ಸರ್ಕಾರ ಎಷ್ಟು ಜನ ಬ್ಲ್ಯಾಕ್ ಮಾರ್ಕೆಟರ್ ಮೇಲೆ ಆ್ಯಕ್ಷನ್ ತಗೊಂಡಿದೆ ಹೇಳಬೇಕು. ಅಥವಾ ಇವತ್ತು ಕರೆಕ್ಟ್ ಸ್ಟಾಕ್ ಪ್ರತಿಯೊಂದು ಅಂಗಡಿ ಎದುರು ಸ್ಟಾಕ್ ಹಾಕಬೇಕು, ನಮ್ಮಲ್ಲಿ ಇಷ್ಟಿದೆ ಅಂಥೇಳಿ ಎಷ್ಟು ಅಧಿಕಾರಿಗಳು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಬೇಕು.